ನನ್ನ ಅಪ್ಪನಿಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರು ಈ ನೆಲ ಕುರಿಗಳು? ಯಾರೋ ನೀವು ದೇವರ ಅಪ್ಪನೇ ಇಲ್ಲದೆ ನಮ್ಮ ಅಟ್ಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಇಲ್ಲಿಂದ ಸುಮ್ಮನೆ ಒಯ್ತಿರೋ ಇಲ್ಲ ಆಯ್ತಿರೋ? ತಮ್ಮ ನಾವು ಸಾಯಕ್ ಬಂದಿಲ್ರಿ. ನಿಮ್ಮ ದನಿ ಆಗಲಿ ದೇವ ಅದಲ್ಲ, ಅವನಿಂದ ಒಂದು ಸಹಾಯ ಆಗ್ಬೇಕಿತ್ತಲಿ ಅಪ್ಪ. ಸಹಾಯ ಸಹಕಾರ ಇರಲಿ, ಮೊದಲು ನೀವೇನೆಂದು ಬಗೆ, ಇಲ್ಲವಾದರೆ ಸೇಫ್ ಮಾಡಿ ಬಿಸಾಕಿ ಬಿಡ್ತೇನೆ. ಮೊದಲ ಕೆಳಗೆ ನೋಡಿ ಅಗ್ನಿ ದೇವರೇ, ಇವರು ನಮ್ಮ ಊರಿನ ಹಿರಿಗೌಡರಾದ ದೇಸಾಯಿಗೌಡ್ರಂತ, ಇವರು ಹಳೆಯ ಸುರೇಂದ್ರ ಪಾಟೀಲ್ ಅಂತ, ಮತ್ತ ಇವ್ರ ಕೈಯಾಗ ಇಬ್ಬರ ಕೈಯಾಗ ಗುಮಸ್ತ ಬಬಲಾದಿ ಅಂತ. ಗುಂಪು ಕಟ್ಟಿಕೊಂಡು ಗಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಸಿಂಹದ ಮರೆ ಅಗ್ನಿದೇವನ ಬೆಟ್ಟಿಯ ಮುಂದೆ ನಿಂತು ದೊಡ್ಡಸ್ತಿಕೆ ಮಾತುಗಳ ಮಗಳೇ ಅನಿಸಿಕೊಂಡಿರುವ ಈ ಸಿಂಹದ ಮನೆ ಭೂಮಿಗೆ ಬಂದ ಕಾರಣ ನೋಡಗ್ಲಿ ದೇವ, ನೀನು ನಮ್ಮೊಂದಿಗೆ ಶಾಮೀಲಾಗಿ ನಾವು ಕೇಳಿದ್ರೆ ಆನದ ಹೊಳೆಯನ್ನು ಹರಿಸಿ ಮನೆ ಕಟ್ಟಿಸಿ ನಾವಿಬ್ಬರು ಜೋರಾಗಿ ಬೆರೀಬಹುದು ಈ ಸಮಾಜದಲ್ಲಿ. ನೋಡಿಕೊಂಡ್ರೆ ಹಣ ಅಂತಸ್ತಿನ ಆಸೆ ನನಗಿದ್ರೆ ಹುಟ್ಟದತ್ತರಿಗೆ ಹಣ ಗಳಿಸಿ ಕುಬೇರನಾಗಿ ಬರುತ್ತಿದ್ದೆ. ನಾನು ಗುರಿನೇ ಬೇರೆ ಇದೆ. ಮೊದಲು ನನ್ನೇನಾಗಬೇಕು, ನೇರವಾಗಿ ಹೇಳು. ನೋಡು ಅಗ್ನಿದೇವ, ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನಾವಾಗಿ ಅಡ್ಡ ಬರುತ್ತಿರುವ ಒಬ್ಬ ಬಡಾಧಿಕಾರಿ ಕೊಲೆ ನೀನು ನೋಡ್ಬೇಕು. ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನೋಡು ಅಗ್ನಿದೇವ, ನೀನು ಆ ಕೆಲಸ ಮಾಡಿದ ನಂತರ ನೀನು ಏನು ಕೇಳು, ನಾನು ಕೊಡ್ತೇನೆ. ಆಯ್ತು, ಕೆಲಸ ಮುಗಿದ ನಂತರ ನಾನೇ ಕೇಳಿ ಪಡೆಯುತ್ತೇನೆ. ನಾವು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡೇಟಾ ಕೊಟ್ಟರೆ ನಾವು ಸೂರ್ಯೋದಯವಾಗಿ ಸೂರ್ಯಾಸ್ತವಾಗುವುದರೊಳಗಾಗಿ ರಾಜ ಮೈಲೇಹನ ಗಗನದಲ್ಲಿ ಹಾರಾಡುತ್ತದೆ. ಅವನ ಹೆಸರು ಅವನ ಹೆಸರು ಜಮದಗ್ನಿ ಅಂತ. ಅವನು ನೀವು ಕೊಂದ್ರಿ ಅಂದ್ರ ನಮ್ಮ ದಾರಿ ದಾರಿ ಕುಳ್ಳಾಗಟ್ಟ ಮತ್ತೇರಿಗೆ. ಓಕೆ ಗೌಡ್ರೆ, ಈ ಕೆಲಸವನ್ನು ಕಣ್ ಮುಚ್ಚಿ ತೆಗೆದ್ರೊಳಗಾಗಿ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ಆಯ್ತು ಅಗ್ನಿದೇವ, ನಾವಿನ್ನು ಹೋಗಿ ಬರುತ್ತೇವೆ.
ಬೆಳೆಸಿ ನಿನ್ನ ಸ್ನೇಹ ಬೆಳೆಸಿ ನಿನ್ನೊಂದಿಗೆ ಇದ್ದು ನನ್ನ ತಂದೆ ತಾಯಿ ಬಂದ ನೋಡಿ ಯಾರೆಂದು ಹರಿದು ಹತ್ತಿಗೆ ಹಾಕಿದಾಗಲೇ ನನ್ನ ಹೊಟ್ಟೆಯಲ್ಲಿ ಗಗನದಲ್ಲಿ ಉಳಿಯುತ್ತಿರುವ ಸೇಡಿನ ಗಂಡ ನೊಂದುತ್ತದೆ. ಅಲ್ಲ ನಾನೇಕೆ ಈ ನೀರಿಗೆ ಒಪ್ಪಿಕೊಂಡೆ ಗೊತ್ತಾ? ಗೊತ್ತಾಗಲಿಲ್ಲ, ನೀವೇ ಹೇಳಿದ್ದೇನೆ. ಆ ದೇಸಾಯಿ ಗೌಡರ ಗುಂಪು ನೋಡಿದರೆ ಆ ದೇಸಾಯಿ ಗೌಡರು ನಮ್ಮ ಮನೆಯ ಸಂಸಾರವನ್ನು ನಾಶ ಮಾಡಿ ನನ್ನ ಮನೆಗೆ ಬೆಂಕಿ ಹಚ್ಚಿದ ಕೂಲಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ಕೂಲಿ ಯಾರೆಂದು ಪತ್ತೆ ಹಚ್ಚಿದಾಗಲೇ ನಾನು ಮಾಡುತ್ತಿರುವ ಶಪಥ ಪೂರ್ಣಗೊಳ್ಳುತ್ತದೆ. ಕಲ್ಲ ಮಲ್ಲ, ಆದರೆ ಒಂದು ಮಾತು ಮಾತ್ರ ಸತ್ಯ. ಯಾವ ಸತ್ಯ ಅದನೇ? ಈ ಅಗ್ನಿದೇವನ ಅಂತರಾಳದ ಅನಿಸಿಕೆಯ ಪ್ರಕಾರ ದೇಸಾಯಿ ಗೌಡನಾಗಿರಲಿ ದೊಡ್ಡ ಗವರ್ನರಾಗಿರಲಿ ಒಟ್ಟಿನಲ್ಲಿ ಯಾರೇ ಆಗಿರಲಿ ಈ ಭೂತಾಯ ಮಡಲಿಂದ ಯಮನ ಮಡಿಗಲಿಗೆ ಕಳಿಸುವುದೇ ಈ ಛಲ ಸಾಧಿಸಿದ ಚತುರನಾದ ಅಗ್ನಿದೇವನ ಹುಟ್ಟುಗುಣ. ಅಲ್ಲ ಮಲ್ಲ, ನಡೆಯಿರಿ, ಇಂದ ಪ್ರಯಾಣ ಬೆಳೆಸೋಣ. ಗಂಡು ದರ್ಬಾರದ ಹುಲಿಗಳಾಗಿ ಗರಿಯಲ್ಲಿ ನಡೆಯುತ್ತಿರುವ ಸೊಕ್ಕಿನ ಶ್ರೀಮಂತರನ್ನು ಕರಗಿಸಿ ದರ್ಪ ಮೆಟ್ಟಿದ ಸರ್ಪಗಳಾಗಿ ನಡೆಯೋಣ. ಸಿಂಹ ಗುಹೆಯಲ್ಲಿ ಸುಮ್ಮನೆ ಮನಗಿದೆ ಅಂದ್ರೆ ಬೇಟೆ ಆಡೋದನ್ನು ಮರ್ತಿಲ್ಲ. ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರೆ